ಧಾರಾಕಾರ ಮಳೆ ಆಗ್ತಾ ಇದೆ. ಬೆಳಗಾವಿ ತಾಲೂಕಿನ ಎಳ್ಳೂರು ಭಾಗದಲ್ಲಿ ಸುರಿದಂತಹ ರಣ ಮಳೆಗೆ ಜಮೀನುಗಳಿಗೆ ನಾಲಾ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ಸರ್ಕಾರ ಬೆಳೆ ಹಾನಿಗೆ ಪರಿಹಾರ ನೀಡಬೇಕು ಅಂತ ರೈತರು ಅಂಗಲಾಸ್ತಾ ಇದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಕಳೆದ 2 ದಿನಗಳಿಂದ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಹೊರವಲಯದಲ್ಲಿ ಇರುವಂತಹ ಬಳ್ಳಾರಿ ನಾಲ ಮೈದುಂಬಿ ಹರಿತಾ ಇರುವಂತದ್ದು. ಹೀಗಾಗಿ ಎಳ್ಳೂರು ಇರಬಹುದು, ವಡಗಾವಿ ಇರಬಹುದು, ಜೊತೆಗೆ ಶಹಾಪುರ ಪ್ರದೇಶದಲ್ಲಿ ಬೆಳೆದಂತಹ ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತದ ಗದ್ದೆಗಳಿಗೆ ಬಳ್ಳಾರಿ ನಾಲದ ನೀರು ನುಗ್ಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಪ್ರತಿ ವರ್ಷ ಕೂಡ ಮಳೆ ಆದರೂ ಸಮಸ್ಯೆ, ಮಳೆ ಆಗದೆ ಇದ್ರು ಈ ರೀತಿಯಾಗಿ ಸಮಸ್ಯೆ ಆಗತ್ತೆ. ಹೀಗಾಗಿ ಈ ಮೊಣಕಾಲುದ್ದ ನೀರಿನಲ್ಲಿ ನಿಂತ ಈ ಎಲ್ಲ ಬೆಳೆ ಕೂಡ ಈಗ ಸಂಪೂರ್ಣವಾಗಿ ಕೊಳೆಯುವ ಭೀತಿಯಲ್ಲಿರುವಂತದ್ದು. ಹೀಗಾಗಿ ಏನು ಸರ್ಕಾರ ಬಳ್ಳಾರಿ ನಾಲದ ಹೂಳನ್ನ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯವನ್ನು ಮಾಡ್ಕೊಂಡು ಬಂದರೂ ಕೂಡ ಈವರೆಗೂ ಬಳ್ಳಾರಿ ನಾಲದ ಹೂಳು ಎತ್ತಲ್ಲ. ಹಾಗಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತ ಭತ್ತದ ಬೆಳೆ ಸಂಪೂರ್ಣವಾಗಿ ಕೊಳೆಯುವ ಭೀತಿಯಲ್ಲಿರುವಂತದ್ದು. ಈ ಎಲ್ಲ ಪ್ರದೇಶ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿ ನಮ್ಮ ಬೆಳೆಗಳು ಹಾನಿಯಾಗುತ್ತೆ. ಹೀಗಾಗಿ ಸರ್ಕಾರ ಕೊಡೋದಿದ್ರೆ ಸೂಕ್ತ ಪರಿಹಾರವನ್ನ ಕೊಡ್ಲಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿರುವಂತಹ ರೈತರು ಹೇಳ್ತಿರುವಂತದ್ದು. ಬೈಲಾರಿ ಪುಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆ ಆಗ್ತಾ ಇತ್ತು. ಆದರೆ ಇಂದು ಮಳೆರಾಯ ಕೊಂಚ ಬಿಡುವನ್ನ ಕೊಟ್ಟಿದ್ದಾನೆ. ಕಳೆದ 3 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಕಾವೇರಿಯಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದೆ. ಈ ಹಿನ್ನೆಲೆ ಕಾಫಿ ತೋಟ, ಬಾಳೆ, ಅಡಿಕೆ ಜಲಾವೃತವಾಗಿದ್ದು ಲಕ್ಷ್ಮಣ ತೀರ್ಥ ನದಿಯಿಂದಲೂ ಕೂಡ ಗದ್ದೆ ಸ್ಫೋಟ ಮುಳುಗಡೆಯಾಗಿದೆ. ಈ ಸಂಬಂಧ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬನ್ನಿ. ಕಳೆದ 3 ದಿವಸಗಳಿಂದ ಕೊಡಗು ಜಿಲ್ಲೆಯಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಕಾವೇರಿ ನದಿಯ ಪ್ರವಾಹ ನೀರು ಈಗ ಅಡಿಕೆ ತೋಟ, ಕಾಫಿ ತೋಟಗಳಿಗೆ ನುಗ್ಗಿರುವಂತದ್ದು. ಈಗ ನಾವು ಕಾವೇರಿ ನದಿ ಹರಿಯುವಂತಹ ಪ್ರಮುಖ ಜಾಗ ಗ್ರಾಮ ಹೊದವಾಡ ಅಂತ ಹೇಳಿ ಇಲ್ಲಿ ನೋಡಬಹುದು ಯಾವ ರೀತಿ ಅಂತ ಹೇಳಿ ಸಂಪೂರ್ಣವಾಗಿ ಈ ಗದ್ದೆ ಇಲ್ಲಿ ತೋಟ ಮುಳುಗಡೆ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಅಡಿಕೆ ಗಿಡ ಇದೆ, ಬಾಳೆ ಇದೆ. ಈ ಬಾಳೆ ತೋಟ, ಅಡಿಕೆ ತೋಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. 100 ಎಕರೆ ಇದೇ ರೀತಿ ಇದೆ ಆ ಕಡೆ. ಅಂದ್ರೆ ಈ ಕಡೆ ಈ ಬಾಳೆ ತೋಟ ಇರೋದ್ರಿಂದ ಆ ಕಡೆ ನಿಮಗೆ ನೀರು ಕಾಣ್ತಾ ಇಲ್ಲ. ಸಂಪೂರ್ಣವಾಗಿ ಕಾವೇರಿ ನದಿಯ ಪ್ರವಾಹದಿಂದ ಇದು ಮುಳುಗಡೆ ಆಗಿರುವಂತಹದ್ದು. ಇನ್ನು ಪಕ್ಕದಲ್ಲಿ ಮನೆನೂ ಕೂಡ ಇದೆ, ನೀವು ನೋಡಬಹುದು. ಇನ್ನು ಸ್ವಲ್ಪ ಮಳೆ ಜಾಸ್ತಿ ಆದ್ರೆ, ನೀರು ಹೆಚ್ಚು ಬಂದ್ರೆ ಆ ಮನೆ ಒಳಗೆ ಕೂಡ ನೀರು ನುಗ್ಗುತ್ತೆ. ಅಂದ್ರೆ ಹೆಚ್ಚು ಮಳೆ ಆದಾಗ ನೀರು ನುಗ್ಗಿದ ಉದಾಹರಣೆ ಕೂಡ ಇದೆ. ಈಗ ಈ ವರ್ಷ ಇದೇ ರೀತಿ ಮಳೆ ಇನ್ನೊಂದು 2 ದಿವಸ ಮುಂದುವರೆದ್ರೆ ಮತ್ತೆ ನೀರು ನುಗ್ಗುವಂತ ಎಲ್ಲ ಸಾಧ್ಯತೆ ಕಂಡುಬರ್ತಾ ಇದೆ. ಅಂದ್ರೆ ಕಾವೇರಿ ನದಿಯಲ್ಲಿ ಈ ರೀತಿ ಸಾಕಷ್ಟು ಗ್ರಾಮಗಳಲ್ಲಿ ಇದೇ ರೀತಿ ಪ್ರವಾಹ ಉಂಟಾಗಿರುವಂತದ್ದು ನೋಡಬಹುದು. ಕೆಲವು ಕಡೆ ಕಾಫಿ ತೋಟಗಳಲ್ಲಿ ನುಗ್ಗಿದೆ. ಕಾಫಿ ತೋಟಗಳಲ್ಲಿ ನೀರು ಅದೇ ರೀತಿ ನಿಂತರೆ ಕಾಫಿ ಉದುರುವಂತ ಸಾಧ್ಯತೆ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕಳೆದ ಒಂದು 3 ದಿವಸ ಸುರಿದಂತ ಧಾರಾಕಾರ ಮಳೆಗೆ ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಪ್ರವಾಹದಿಂದ ಈ ರೀತಿ ಅನಾಹುತಗಳು ಸಂಭವಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಕಟಾವಿಗೆ ಬಂದ ಗೆಣಸು ಗದ್ದೆಗೆ ನಾಲಾ ನೀರು ನುಗ್ಗಿ ಬೆಳೆದಂತಹ ಬೆಳೆ ಸಂಪೂರ್ಣ ಜಲಾವೃತ ಆಗಿದೆ. ಮೊಣಕಾಲುದ್ದ ನೀರಲ್ಲೇ ನಿಂತು ರೈತ ಮಹಿಳೆಯರು ಗೆಣಸು ಕಟಾವು ಮಾಡುತ್ತಿದ್ದಾರೆ. ಹಾನಿಯಾದ ಗೆಣಸು ಬೆಳೆಗಾರರಿಗೆ ಪರಿಹಾರ ಘೋಷಿಸುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು. ಪಶ್ಚಿಮ ಘಟ್ಟ ಪ್ರದೇಶ ಮತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಸುರಿತಿರುವಂತಹ ಧಾರಾಕಾರ ಮಳೆಗೆ ಬಳ್ಳಾರಿ ನಾಲಾ ಉಕ್ಕಿ ಹರಿತಾ ಇದೆ. ಪರಿಣಾಮ ಬೆಳಗಾವಿ ತಾಲೂಕಿನ ಎಳ್ಳೂರು ಮತ್ತು ಶಹಾಪುರ ಹೊರವಲಯದಲ್ಲಿ ಇರುವಂತಹ ಜಮೀನುಗಳಿಗೆ ಬಳ್ಳಾರಿ ನಾಲಾ ನುಗ್ಗಿದ ಪರಿಣಾಮ ಜಮೀನುಗಳಿಗೆ ಅಂದ್ರೆ ಗೆಣಸು ಇರುವಂತಹ ಬೆಳೆ ಇರುವಂತಹ ಪ್ರದೇಶಕ್ಕೆ ಏನು ಬಳ್ಳಾರಿ ನಾಲದ ನೀರು ನುಗ್ಗಿದೆ. ಹೀಗಾಗಿ ನಿಂತ ನೀರಿನಲ್ಲೇ ಈಗ ಕೊಯ್ಲನ್ನ, ಕಟಾವನ್ನ ಮಾಡುವಂತಹ ಪರಿಸ್ಥಿತಿ ರೈತರದ್ದಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಅಳಿದುಳಿದ ಏನು ಗೆಣಸನ್ನ ತೆಗೆದುಕೊಳ್ಳುವುದಕ್ಕೂ ಕೂಡ ಈಗ ರೈತರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಬಹುತೇಕ ಏನು ಈ ರೀತಿಯಾಗಿ ಗೆಣಸು ಸಂಪೂರ್ಣವಾಗಿ ಕೊಳೆತು ಹೋಗ್ತದೆ ಮತ್ತು ಬಂದಂತ ಏನು ಹಾಕಿದಂತ ಬಂಡವಾಳ ಕೂಡ ಇವರಿಗೆ ಕೈಗೆ ಸಿಗುವ ಸಾಧ್ಯತೆ ಕಡಿಮೆ. ಆಳಿಗೆ ಕೊಡಬೇಕು. ಪ್ರತಿ ವರ್ಷ ಬಳ್ಳಾರಿ ನಾಲದಿಂದ ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ. ಅದಕ್ಕೆ ಶಾಶ್ವತವಾಗಿರುವಂತಹ ಪರಿಹಾರವನ್ನ ಕಲ್ಪಿಸಬೇಕು. ಬಳ್ಳಾರಿ ನಾಲದ ಹೂಳು ಎತ್ತುವ ಕೆಲಸವನ್ನ ಸರ್ಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯ ಮಾಡ್ತಿದ್ದಾರೆ. ಬೈಲಾರಿ ಪುಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧಾರಾಕಾರ ಮಳೆ ಆಗ್ತಾ ಇದೆ. ಬೆಳಗಾವಿ ತಾಲೂಕಿನ ಎಳ್ಳೂರು ಭಾಗದಲ್ಲಿ ಸುರಿದಂತಹ ರಣ ಮಳೆಗೆ ಜಮೀನುಗಳಿಗೆ ನಾಲಾ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ಸರ್ಕಾರ ಬೆಳೆ ಹಾನಿಗೆ ಪರಿಹಾರ ನೀಡಬೇಕು ಅಂತ ರೈತರು ಅಂಗಲಾಸ್ತಾ ಇದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಕಳೆದ 2 ದಿನಗಳಿಂದ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಹೊರವಲಯದಲ್ಲಿ ಇರುವಂತಹ ಬಳ್ಳಾರಿ ನಾಲ ಮೈದುಂಬಿ ಹರಿತಾ ಇರುವಂತದ್ದು. ಹೀಗಾಗಿ ಎಳ್ಳೂರು ಇರಬಹುದು, ವಡಗಾವಿ ಇರಬಹುದು, ಜೊತೆಗೆ ಶಹಾಪುರ ಪ್ರದೇಶದಲ್ಲಿ ಬೆಳೆದಂತಹ ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತದ ಗದ್ದೆಗಳಿಗೆ ಬಳ್ಳಾರಿ ನಾಲದ ನೀರು ನುಗ್ಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಪ್ರತಿ ವರ್ಷ ಕೂಡ ಮಳೆ ಆದರೂ
ಸಮಸ್ಯೆ, ಮಳೆ ಆಗದೆ ಇದ್ರು ಈ ರೀತಿಯಾಗಿ ಸಮಸ್ಯೆ ಆಗತ್ತೆ. ಹೀಗಾಗಿ ಈ ಮೊಣಕಾಲುದ್ದ ನೀರಿನಲ್ಲಿ ನಿಂತ ಈ ಎಲ್ಲ ಬೆಳೆ ಕೂಡ ಈಗ ಸಂಪೂರ್ಣವಾಗಿ ಕೊಳೆಯುವ ಭೀತಿಯಲ್ಲಿರುವಂತದ್ದು. ಹೀಗಾಗಿ ಏನು ಸರ್ಕಾರ ಬಳ್ಳಾರಿ ನಾಲದ ಹೂಳನ್ನ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯವನ್ನ ಮಾಡ್ಕೊಂಡು ಬಂದ್ರು ಕೂಡ ಈವರೆಗೂ ಬಳ್ಳಾರಿ ನಾಲದ ಹೂಳು ಎತ್ತಲ್ಲ. ಹಾಗಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತ ಭತ್ತದ ಬೆಳೆ ಸಂಪೂರ್ಣವಾಗಿ ಕೊಳೆಯುವ ಭೀತಿಯಲ್ಲಿರುವಂತದ್ದು. ಈ ಎಲ್ಲ ಪ್ರದೇಶ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿ ನಮ್ಮ ಬೆಳೆಗಳು ಹಾನಿಯಾಗುತ್ತೆ. ಹೀಗಾಗಿ ಸರ್ಕಾರ ಕೊಡೋದಿದ್ರೆ ಸೂಕ್ತ ಪರಿಹಾರವನ್ನ ಕೊಡ್ಲಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿರುವಂತಹ ರೈತರು ಹೇಳ್ತಿರುವಂತದ್ದು. ಬೈಲಾರಿ ಪುಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆ ಆಗ್ತಾ ಇತ್ತು. ಆದರೆ ಇಂದು ಮಳೆರಾಯ ಕೊಂಚ ಬಿಡುವನ್ನ ಕೊಟ್ಟಿದ್ದಾನೆ. ಕಳೆದ 3 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಕಾವೇರಿಯಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದೆ. ಈ ಹಿನ್ನೆಲೆ ಕಾಫಿ ತೋಟ, ಬಾಳೆ, ಅಡಿಕೆ ಜಲಾವೃತವಾಗಿದ್ದು ಲಕ್ಷ್ಮಣ ತೀರ್ಥ ನದಿಯಿಂದಲೂ ಕೂಡ ಗದ್ದೆ, ತೋಟ ಮುಳುಗಡೆಯಾಗಿದೆ. ಈ ಸಂಬಂಧ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬನ್ನಿ. ಕಳೆದ 3 ದಿವಸಗಳಿಂದ ಕೊಡಗು ಜಿಲ್ಲೆಯಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಕಾವೇರಿ ನದಿಯ ಪ್ರವಾಹ ನೀರು ಈಗ ಅಡಿಕೆ ತೋಟ, ಕಾಫಿ ತೋಟಗಳಿಗೆ ನುಗ್ಗಿರುವಂತದ್ದು. ಈಗ ನಾವು ಕಾವೇರಿ ನದಿ ಹರಿಯುವಂತಹ ಪ್ರಮುಖ ಜಾಗ ಗ್ರಾಮ ಹೊದವಾಡ ಅಂತ ಹೇಳಿ ಇಲ್ಲಿ ನೋಡಬಹುದು ಯಾವ ರೀತಿ ಅಂತ ಹೇಳಿ ಸಂಪೂರ್ಣವಾಗಿ ಈ ಗದ್ದೆ ಇಲ್ಲಿ ತೋಟ ಮುಳುಗಡೆ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಅಡಿಕೆ ಗಿಡ ಇದೆ, ಬಾಳೆ ಇದೆ. ಈ ಬಾಳೆ ತೋಟ, ಅಡಿಕೆ ತೋಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. 100 ಎಕರೆ ಇದೇ ರೀತಿ ಇದೆ ಆ ಕಡೆ. ಆದ್ರೆ ಈ ಕಡೆ ಈ ಬಾಳೆ ತೋಟ ಇರೋದ್ರಿಂದ ಆ ಕಡೆ ನಿಮಗೆ ನೀರು ಕಾಣ್ತಾ ಇಲ್ಲ. ಸಂಪೂರ್ಣವಾಗಿ ಕಾವೇರಿ ನದಿಯ ಪ್ರವಾಹದಿಂದ ಇದು ಮುಳುಗಡೆ ಆಗಿರುವಂತದ್ದು. ಇನ್ನು ಪಕ್ಕದಲ್ಲಿ ಮನೆನೂ ಕೂಡ ಇದೆ, ನೋಡಬಹುದು. ಇನ್ನು ಸ್ವಲ್ಪ ಮಳೆ ಜಾಸ್ತಿ ಆದ್ರೆ, ನೀರು ಹೆಚ್ಚು ಬಂದ್ರೆ ಆ ಮನೆ ಒಳಗೆ ಕೂಡ ನೀರು ನುಗ್ಗುತ್ತೆ. ಅಂದ್ರೆ ಹೆಚ್ಚು ಮಳೆ ಆದಾಗ ನೀರು ನುಗ್ಗಿದ ಉದಾಹರಣೆ ಕೂಡ ಇದೆ. ಈಗ ಈ ವರ್ಷ ಇದೇ ರೀತಿ ಮಳೆ ಇನ್ನೊಂದು 2 ದಿವಸ ಮುಂದುವರೆದ್ರೆ ಮತ್ತೆ ನೀರು ನುಗ್ಗುವಂತ ಎಲ್ಲ ಸಾಧ್ಯತೆ ಕಂಡುಬರ್ತಾ ಇದೆ. ಅಂದ್ರೆ ಕಾವೇರಿ ನದಿಯಲ್ಲಿ ಈ ರೀತಿ ಸಾಕಷ್ಟು ಗ್ರಾಮಗಳಲ್ಲಿ ಇದೇ ರೀತಿ ಪ್ರವಾಹ ಉಂಟಾಗಿರುವಂತದ್ದು ನೋಡಬಹುದು. ಕೆಲವು ಕಡೆ ಕಾಫಿ ತೋಟಗಳಲ್ಲಿ ನುಗ್ಗಿದೆ. ಕಾಫಿ ತೋಟಗಳಲ್ಲಿ ನೀರು ಅದೇ ರೀತಿ ನಿಂತರೆ ಕಾಫಿ ಉದುರುವಂತ ಸಾಧ್ಯತೆ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕಳೆದ ಒಂದು 3 ದಿವಸ ಸುರಿದಂತ ಧಾರಾಕಾರ ಮಳೆಗೆ ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಪ್ರವಾಹದಿಂದ ಈ ರೀತಿ ಅನಾಹುತಗಳು ಸಂಭವಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಕಟಾವಿಗೆ ಬಂದ ಗೆಣಸು ಗದ್ದೆಗೆ ನಾಲಾ ನೀರು ನುಗ್ಗಿ ಬೆಳೆದಂತ ಬೆಳೆ ಸಂಪೂರ್ಣ ಜಲಾವೃತ ಆಗಿದೆ. ಮೊಣಕಾಲುದ್ದ ನೀರಲ್ಲೇ ನಿಂತು ರೈತ ಮಹಿಳೆಯರು ಗೆಣಸು ಕಟಾವು ಮಾಡುತ್ತಿದ್ದಾರೆ. ಹಾನಿಯಾದ ಗೆಣಸು ಬೆಳೆಗಾರರಿಗೆ ಪರಿಹಾರ ಘೋಷಿಸುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು. ಪಶ್ಚಿಮ ಘಟ್ಟ ಪ್ರದೇಶ ಮತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಸುರಿತಿರುವಂತಹ ಧಾರಾಕಾರ ಮಳೆಗೆ ಬಳ್ಳಾರಿ ನಾಲಾ ಉಕ್ಕಿ ಹರಿತಾ ಇದೆ. ಪರಿಣಾಮ ಬೆಳಗಾವಿ ತಾಲೂಕಿನ ಯಳ್ಳೂರು ಮತ್ತು ಶಾಪುರ ಹೊರವಲಯದಲ್ಲಿ ಇರುವಂತಹ ಜಮೀನುಗಳಿಗೆ ಬಳ್ಳಾರಿ ನಾಲಾ ನುಗ್ಗಿದ ಪರಿಣಾಮ ಜಮೀನುಗಳಿಗೆ ಅಂದ್ರೆ ಗೆಣಸು ಇರುವಂತ ಬೆಳೆ ಇರುವಂತಹ ಪ್ರದೇಶಕ್ಕೆ ಏನು ಬಳ್ಳಾರಿ ನಾಲದ ನೀರು ನುಗ್ಗಿದೆ. ಹೀಗಾಗಿ ನಿಂತ ನೀರಿನಲ್ಲೇ ಈಗ ಕೊಯ್ಲನ್ನ ಕಟಾವನ್ನ ಮಾಡುವಂತ ಪರಿಸ್ಥಿತಿ ರೈತರದ್ದಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಅಳಿದುಳಿದ ಏನು ಗೆಣಸನ್ನ ತೆಗೆದುಕೊಳ್ಳುವುದಕ್ಕೂ ಕೂಡ ಈಗ ರೈತರು ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಬಹುತೇಕ ಏನು ಈ ರೀತಿಯಾಗಿ ಗೆಣಸು ಸಂಪೂರ್ಣವಾಗಿ ಕೊಳೆತು ಹೋಗ್ತದೆ ಮತ್ತು ಬಂದಂತ ಏನು ಹಾಕಿದಂತ ಬಂಡವಾಳ ಕೂಡ ಇವರಿಗೆ ಕೈಗೆ ಸಿಗುವ ಸಾಧ್ಯತೆ ಕಡಿಮೆ. ಆಳಿಗೆ ಕೊಡಬೇಕು. ಪ್ರತಿ ವರ್ಷ ಬಳ್ಳಾರಿ ನಾಲದಿಂದ ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ. ಅದಕ್ಕೆ ಶಾಶ್ವತವಾಗಿರುವಂತಹ ಪರಿಹಾರವನ್ನ ಕಲ್ಪಿಸಬೇಕು. ಬಳ್ಳಾರಿ ನಾಲದ ಹೂಳು ಎತ್ತುವ ಕೆಲಸವನ್ನ ಸರ್ಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯ ಮಾಡ್ತಿದ್ದಾರೆ. ಬೈಲಾರಿ ಪುಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.